ಬ್ಯಾಡಪದಿ ಸುಮ್ಕೆ ರೇಗಿಸ್ಬೇಡ ಕಚುಡ ಪಚುಡ ಅಂತ ಮಾತೆಲ್ಲ ಮಾತಾಡ್ಬೇಡ ನೀನು. ನನ್ನ ಮಗಳ ಮೇಲೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಅಂತ ನಿನ್ಗೆ ಇನ್ನೊಂದೇ ಗೊತ್ತಿಲ್ಲ. ನಾನು ಹಾಳುಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ. ಏನು ನನ್ನ ಮಗಳು ಅಂತ ಗೊತ್ತಿದ್ದೆ ತಾನು ನೀನು ಸಾಕಿದ್ದು ಲೆಕ್ಕಾಚಾರ ಎಲ್ಲನೂ ನಂಗೆ ಹೇಳೋನೆ. ಇಲ್ಲ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಗೊತ್ತಿದ್ದು ಆಮೇಲಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಸಾಕಿದ್ ನೀನು. ಇವಾಗ ಬಂದು ಕೊಡು ಅಂತ ಕೇಳಿದ್ರೆ ಕೊಡಕ್ಕಿಲ್ಲ ಅಂತ ಹೇಳ್ತಿದ್ಯಾ. ಅದೆಷ್ಟು ಖರ್ಚು ಮಾಡಿದ್ಯಾ ಹೇಳ್ಬೇಕಾರೆ ನನ್ನ ಮಗಳು ಖರ್ಚಿಗೆ ಎಲ್ಲನೂ ನಾನೇ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಆದರೆ ಕಳ್ಸಕ್ಕಿಲ್ಲ ಅಂತ ಮಾತ್ರ ಅನ್ಬೇಡ. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ, ನನಗೆ ಪಿತ್ತ ನೆತ್ತಿಗಿರ್ತದೆ ನೋಡ್ತಾ ಇರೋ. ಅಲ್ಲಲ್ಲಲ್ಲೇ ನಿನಗೇನ್ಲೆ ಪಿತ್ತ ನೆತ್ತಿಗಿರೋದು? ನನಗೂ ನಿನಗಿನ ಶಾನೆಯ ನೆತ್ತಿಗಿರ್ತದೆ. ಏನು ಅನ್ಕೋಬಿಟ್ಟಿದ್ಯಾ ನೀನಂತೂನುವೆ? ನೀನು ಏನಂದ್ರು ಅನ್ನಿಸ್ಕೊಂಡು ಮಗಳನ್ನ ಕಳಿಸ್ಕೊಟ್ಬಿಡ್ತೀನಿ ಬಾಲ ಮುಚ್ಕೊಂಡು ಅಂತ ಅನ್ಕೋಬಿಟ್ಟಿದ್ಯಾ? ಸಾಧ್ಯನೇ ಇಲ್ಲ. ಸಾಧ್ಯ ಅಂದ್ರೆ ಎಂತ ಒಂದಿಷ್ಟು ಸಾಧ್ಯನೇ ಇಲ್ಲ. ಏನೇ ನನಗೆ ಹೊಡಿಯಕ್ ಬತ್ತೀಯಾ? ಅಯ್ಯಪ್ಪ ಏನೇ ನನ್ನ ಹತ್ರನೇ ಇದು ಮಾಡ್ತೀಯಲ್ಲ ನೀನು. ಎಷ್ಟೆಲ್ಲ ನಾನು ನಿನಗೆ ಸಹಾಯ ಮಾಡಿದ್ದೀನಿ. ನನ್ನ ಮಗಳಂತ ಗೊತ್ತಿದ್ರು ನೀನು ಕಳ್ಸಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ನೀನು ಎಂತೊಳಿರ್ಬೇಡ್ವೆ. ಇವತ್ತು ನಿನ್ನ ಹತ್ರ ಜುಟ್ಟು ಹಿಡ್ಕೊಂಡು ಜಗಳ ಮಾಡಿ ಕಿತ್ತಾಡಿ ಒಡೆದಾಡಿದ್ರೂ ಪರವಾಗಿಲ್ಲ. ಒಡೆದಾಡಿದ್ರೂ ನನ್ನ ಮಗಳನ್ನಂತೂ ನಾನು ಕರ್ಕೊಂಡು ಹೋಗ್ದಂಗೆ ಮಾತ್ರ ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ. ನನ್ನ ಮಗಳನ್ನ ಕರ್ಕೊಂಡಿನಿ ನಾನು ಹೋಗೋದು. ಅಲ್ಲಿ ಗಂಟನೂ ನಾನಂತೂ ಈ ಜಾಗ ಬಿಟ್ಬಿಟ್ಟು ಕದ್ಲಕ್ಕಿಲ್ಲ. ಅದೇನು ಮಾಡ್ತೀಯೋ ಮಾಡೆ. ಅಯ್ಯಪ್ಪ ಲೇ ನಿನ್ ಜಗಳ ಗಂಟೆ ಅಂತ ನಂಗೆ ಚೆನ್ನಾಗಿ ಗೊತ್ತೇ ಪದ್ದಿ. ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾ ಇದೀಯ ನನಗೆ? ನೋಡು ಸುಮ್ಮನೆ ಬುಡದ್ ಕಲ್ತ್ಕ. ಅಯ್ಯಪ್ಪ ನನ್ನೇ ಜಾಡ್ಸೋದಿತ್ಯಾ? ಅಯ್ಯಪ್ಪ ಮನೆಯಾಳಿ ಸಾಕಿರೋದು ನಾನು, ಇಷ್ಟು ವರ್ಷ ಸಾಕಿರೋದು ನಾನು. ಇವಾಗ ಮಗಳು ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ರೆ ಇಷ್ಟು ದಿನ ಇಲ್ದಿರೋ ಪ್ರೀತಿ ಇವಾಗ ಬಂದ್ಬಿಡ್ತಾ ನಿನ್ ಮಗಳ ಮೇಲೆ? ನಾನಂತೂ ಬುಡಕ್ಕಿಲ್ಲ ಅಂದ್ರೆ ಬುಡಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಬುಡಕ್ಕಿಲ್ಲ. ನನ್ನ ಮಗಳು ವಿಚಾರಕ್ಕೆ ಏನೋ ಬಂದೆ ಅಂತಂದ್ರೆ ಇದೇನೇ ಮಾಡೋದು ನಾನು. ಇಷ್ಟು ದಿನ ಏನೋ ಪಾಪ ಅಂತ ಸುಮ್ಕಿದ್ದೆ, ಆದ್ರೆ ಇವಾಗಂತೂ ನಾನು ಸುಮ್ಮನೆ ಅಂತೂ ಇರಕ್ಕಿಲ್ಲ. ನೋಡ್ತಾ ಇರು, ಇನ್ನು ನಾನು ಬಡ್ದಾಡ್ ಏನಾದ್ರೂ ಪರವಾಗಿಲ್ಲ. ಇವತ್ತು ನೋಡ್ತೀರಿ ನಿಮ್ಗೊಂದು ಗತಿ ಕಾಣಿಸ್ತೀನಿ. ನಾನೇನು ಕಳ್ಳೆಪುರಿ ತಿಂತಾ ಇದ್ದೀನಿ ಅಂತ ಅನ್ಕೋಬಿಟ್ಟೇನೆ. ನಾನು ನಿನಗೊಂದು ಗೊತ್ತಿನೇ ಕಾಣಿಸೋದು. ಅಯ್ಯಪ್ಪ ನನ್ನೇ ಹೊಡಿತೀಯನೇ? ನಿನಗೆ ಎಷ್ಟು ಅಂತ ಸಹಾಯ ಮಾಡಿಲ್ಲ. ನಿನ್ನ ಗಂಡ ನಿನ್ನ ಬಿಟ್ಬಿಟ್ಟು ಹೋದಾಗ ಮಾಡಿದಾಗ ಎಲ್ಲನೂ ನಾನೇನಿಯ ನಿನಗೆ ಎಷ್ಟು ಸಹಾಯ ಮಾಡಿದ್ದೀನಿ. ಆ ಸಹಾಯಕ್ಕೆ ಕರುಣೆನೂ ಹಿಡಿದಂಗೆ ಇವತ್ತು ಆಗ್ಬೇಕಾಗಿದ್ದೇನೆ. ನನಗಂತೂ ನಿನ್ನ ಗಂಡನ್ನು ಬಿಟ್ಬಿಟ್ಟು ನಿನ್ನ ಎಲ್ಲೋ ದೂರ ಬಿದ್ದಿದ್ದಾಗ ನಾನು ಅಯ್ಯೋ ಅಲ್ವಾ ಪಾಪ ಅನ್ಯಾಯ ಆಗ್ಬಾರ್ದಲ್ವಾ ಅಂತ ಹೇಳ್ಬಿಟ್ಟು ನಾನೇನಿಯ ಕಷ್ಟಪಟ್ಟು ಏನೆಲ್ಲ ಮಾಡಂತೆ ಈ ಸಹಾಯ ಎಲ್ಲ ಪಡ್ಕೊಂಡು ಎಲ್ಲನೂ ಮಾಡಿದೆ. ಆದರೆ ನೀನು ನೋಡಿದ್ರೆ ಈಗ ನನ್ನೇನಿಯ ಹೊಡಿತಾ ಇದೆಯಾ? ನಮ್ಮಮ್ಮ ಯಾವಾಗೂ ಹೇಳೋದು ಯಾವಳಿಗೂ ಕೊಂತ್ರಿನೊಳಗೆ ಸಹಾಯ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಂಗೆ ಸಹಾಯ ಮಾಡಿಬಿಟ್ಟು ಎಲ್ಲ ಎಂತ ಕೆಲಸ ಮಾಡಿಬಿಟ್ಟೆ ನೋಡಿ. ನಾನಂತೂ ನಾನೇ ನೀನು ಸಹಾಯ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನನ್ನ ಮಗಳನ್ನ ಕಳಿಸ್ಕೊಡು ಸಾಕು ಅಂತ ಹೇಳ್ತಾ ಇದ್ದೀನಿ. ನೀನು ನೋಡಿದ್ರೆ ಕಳಿಸ್ಕೊಡಕ್ಕಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೀನು ಸಹಾಯ ಮಾಡಿದ್ಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಹೇಳಿಲ್ಲ. ಇಲ್ಲಿ ಗಂಟ ನಾನು ನೀನು ಕ್ಲೋಸ್ ಫ್ರೆಂಡ್ ಆಗಿ ಹಿಂಗೆ ಇದ್ವಿ. ಈಗ ನೋಡು ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಯಾಕೆ ಕಿತ್ತಾಡಬೇಕು? ಏನೋ ಒಂದು ಆಯ್ತದೆ. ಈಗ ನೋಡು ಈಗ ನನಗೂ ಪ್ರೀತಿ ಮಗಳು. ನನ್ನ ಮಗಳಿಂದ ನನಗಿನ್ನೂ ಏನೇನೋ ಆಗಬೇಕು. ನನ್ನ ಗಂಡಂಗೆ ಬೇರೆ ಬುದ್ಧಿ ಕಲಿಸ್ಬೇಕು. ಈಗ ಸುಮ್ಕೆ ಏನೇ ಬುಡೋದು ಕಲ್ತ್ಕ ನನ್ನ ಮಗಳನ್ನ. ಅಯ್ಯಪ್ಪ ಲೈ ಇಟ್ಕೊಂಡು ಹೊಡಿತಿದೆಯಲ್ಲ ನೀನು. ನನ್ನ ಮಗಳನ್ನ ಕಳಿಸು ಅಂದಾಗೆಲ್ಲನೂ ನಿಂಗೆ ಹಿಂಗೆ ನೀ ದೊರುಮ್ದೆಟ್ ಬೀಳೋದು ನನಗಂತೂ ನೋಡ್ತಿರು. ನಿನ್ನಂಕಿಂತ ನಿನ್ನ ಮಗಳು ಅಂತ ಅನ್ಕೂಡ್ದು. ನನ್ನ ಮಗಳು ಅವಳು, ನನ್ನ ಮಗಳು ನಿಧಿ, ಸರಿನಾ? ಪಾಪ ಇನ್ನೂ 1-2 ವರ್ಷನ 1 ವರ್ಷದ ಪಾಪು ನೀನು ನಾಯಿ ಬಿಸಾಕೋದಿರ ನಾಯಿ ನೀನು. ಗಂಡನ ಮನೆ ಬಿಟ್ಬಿಟ್ಟು ಹೋಗ್ಬೇಕಾರೆ ಮಗಳನ್ನೇ ಕರ್ಕೊಂಡು ಹೋಗ್ಬೇಕಿತ್ತು. ಅದು ಬಿಟ್ಬಿಟ್ಟು ಹೋಗೋ ಗಂಟ ಹೋಗ್ಬಿಟ್ಟು ಇವಾಗ ನಾನೆಲ್ಲ ಸಾಕಿ ಸೊಲ್ವಿ ದೊಡ್ಡಳು ಮಾಡಿದ್ಮೇಲೆ ಮಗಳು ಅಂತ ಓಡ್ಬತ್ತೀಯಾ? ಅಯ್ಯೋ ನನ್ನೇ ಇದು ಮಾಡ್ತೀನಿ. ನಿಂಗೆ ಸರಿಯಾಗಿ ಜಾಡ್ಸೋದ್ರೆ ಹೋಗಿ ಹಾರ್ಕೊಂಡು ಬಿದ್ದಿರ್ಬೇಕು ನೀನು. ನೋಡು ಈಗ ಹೋಯ್ತೀಯ ಹೋಗಕ್ಕಿಲ್ವ ಹೇಳು? ಲೈ ದೊಡ್ಡ ಜಗಳ ಗಂಟಿ ಬುಡೆ, ಯಾಕೆ ಪದ್ದಿ ಹಿಂಗೆ ಮಾಡ್ತಿದ್ಯಾ ನೀನು? ಬುಡೆ ಪದ್ದಿ, ಯಪ್ಪ ದೇವ್ರೆ, ನನ್ನ ಮಗಳನ್ನ ಕಳಿಸ್ಕೊಡು ಅಂತ ಕೇಳಿದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ. ನಿನ್ನೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬಿಟ್ಟ. ನೋಡು ನೀನು ಇನ್ನೂ ಜಗಳ ಮಾಡು, ಇದಕ್ಕಿನ್ನೂ ಜಾಸ್ತಿ ಜಗಳ ಮಾಡು, ಪರವಾಗಿಲ್ಲ. ನಾನಂತೂ ನನ್ನ ಮಗಳನ್ನ ನಿನ್ನ ಹತ್ರನೇ ಬಿಟ್ಟೋಯ್ತೀನಿ ಅಂತ ಮಾತ್ರ ಹೇಳೋದಿಲ್ಲ. ನನ್ನ ಮಗಳು ಬರಲಿ, ನನ್ನ ಮಗಳಿಗೆಲ್ಲ ನಿಜನೂ ಹೇಳ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಅಯ್ಯಪ್ಪ ಏನಂತ ಹೇಳ್ತೀಯ ನನ್ನ ಮಗಳಿಗೆ? ಏನಂತಾನೆ ಹೇಳ್ತೀಯಾ? ಅವಳು ನಿನ್ನ ಮಗಳಲ್ಲ, ನನ್ನ ಮಗಳು. ನನ್ನ ಮಗಳಿಗೆ ನೀನು ಏನಂತಾನು ಹೇಳಕ್ ಸಾಧ್ಯನೇ ಇಲ್ಲ. ಅವಳಿಗೆ ನನ್ನ ಮೇಲೆ ಎಷ್ಟು ಪಿರುತಿ ಐತಿ ಅಂತಂದ್ರೆ ನಾನು ಬ್ಯಾಡ ಹೋಗಿ ಕುಡ್ದು ಮಗಳೇ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತಾಳೆ. ಅವಳಿಗೆ ನನ್ನ ಮ್ಯಾಲೆ ಅಷ್ಟು ಪಿರುತಿ ಐತಿ ನನ್ನ ಮ್ಯಾಲೆ. ಕರ್ಕೊಂಡೋಗು, ನೋಡೇ ಬಿಡ್ತೀನಿ ಅದು ಹೆಂಗೆ ಕರ್ಕೊಂಡೋಯ್ತೀಯೋ. ನನ್ನ ಮಗಳನ್ನ ಅದು ಹೆಂಗೆ ಕರ್ಕೊಂಡೋಯ್ತೀಯೋ ನಾನು ನೋಡೇ ನೀನು ಬಿಡ್ತೀನಿ. ನೋಡ್ತಾ ಇರು, ನಿನ್ನ ಕಣ್ಣು ಮುಂದೆ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರು, ನೀನು ಜಗಳ ಮಾಡಿ ನನ್ನ ಮೇಲೆ ಜೋರಾಗಿ ಹೊಡೆದಾಡಿದ ತಕ್ಷಣ ಏನಿಯ ಬಿಟ್ಬಿಡಕ್ಕಿಲ್ಲ ನಾನಂತೂ. ಸ್ವಂತ ನನ್ನ ಮಗಳನ್ನ ಕಳಿಸ್ಕೊಡು ಅಂತ ಕೇಳಿದ್ರು ಏನಿಯ ರಾಕ್ಷಸಿ ಥರ ಜಗಳ ಆಡ್ತಾವಳೆ. ಇಂಥವಳನ್ನ ನಾನು ಎಲ್ಲೂ ನೋಡೇ ಇಲ್ಲ. ಬಿಡೆ ನನ್ನ.
ಬುಡಕ್ಕಿಲ್ವೇ ನಿನ್ನ ಬುಡಕ್ಕಿಲ್ವೇ ಅಯ್ಯೋ 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 ಪದ್ದು ಅಮ್ಮೋರೆ ಅಯ್ಯೋ ಅಯ್ಯೋ ಇದು ಯಾಕೆ ಹಿಂಗೆ ಕಿತ್ತಾಡ್ಕೊತಾ ಇದ್ದೀರಾ ಈ ಬಿಡಿ ಬಿಡಿ ಅಯ್ಯೋ ಶಿವನೇ ರಾಮ್ನೇ ಈ ಹಿಂಗೆ ಕಿತ್ತಾಡ್ತೀರಾ ಅಂತ ನಾನು ಕನ್ಸು ಮನ್ಸಾಗ ಅನ್ಕೊಂಡಿರ್ಲಿಲ್ವಲ್ಲ ಇಲ್ಲಾಂದ್ರೆ ನಾನು ಜೊತೆಗೆ ಬರ್ತಾ ಇದ್ದೆ ಪದ್ದು ಪದ್ದಮ್ಮ ಬುಡೆ ಅಯ್ಯೋ ಸಾವ್ಕತ್ತಮ್ಮೋರೆ ಅಯ್ಯೋ ಇದು ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ ಏನು ವಿಚಾರಕ್ಕೆ ಹಿಂಗೆ ಹೊಡೆದಾಡ್ತಾ ಇದ್ದೀರಾ ಮಗಳು ವಿಚಾರಕ್ಕೆ ಇಷ್ಟೆಲ್ಲ ಹೊಡೆದಾಡ್ಬೇಕಾ ಏನೋ ಒಂದತ್ರ ಕುಂತ್ಕೊಂಡು ತೀರ್ಮಾನ ಮಾಡಿದ್ರೆ ಆಯ್ತಲ್ವಾ ಅಯ್ಯೋ ದೇವ್ರೆ ಬುಡಿ ಬುಡಿ ನೀವು ಏನ್ ಲೆಕ್ಕಾಚಾರಿ ಕುಂತ್ಕೊಂಡು ಮಾತಾಡೋದು ಅವಳು ನನ್ನ ಮಗಳೇ ನಿನಿಯ ನನ್ನ ಮಗಳು ಪಿಕ್ಸ್ ಅಂದ್ಮೇಲೆ ಪಿಕ್ಸ್ ಅಷ್ಟೇ ನಿನಿಯ ನಾನ್ ಯಾಕ್ಲ ಕಳಿಸ್ಬಿಟ್ಟು ಕೊಡ್ಲಿ ಆ ನನ್ನ ಮಗಳನ್ನ ನಾನಂತೂ ಇವ್ರ ಮನೆ ಕಳಿಸ್ಬಿಟ್ಟು ಕೊಡ ಅಂತ ಮಾತೇ ಇಲ್ಲ ಅದಕ್ಕೆ ನೀವು ಹೊಡೆದಾಡ್ತಿರೋದು ಏನನ ಹಾಕೊಂಡೋಗ್ಲಿ ನನ್ನ ಮಗಳನ್ನ ನಾನು ಕಳಿಸ್ಕೊಡಕ್ಕಿಲ್ಲ ಅಂದ್ರೆ ಕಳಿಸ್ಕೊಡಕ್ಕಿಲ್ಲ ಇವಳು ಮಗಳಿಗೆಲ್ಲ ಹೇಳ್ಬಿಟ್ಟು ಕರ್ಕೊಂಡೋಯ್ತೀನಿ ಅಂತ ಕುಂತವಳೆ ಅದು ಹೆಂಗ್ ಕರ್ಕೊಂಡು ಹೋಯ್ತಾಳೋ ನಾನು ನೋಡೇ ಬಿಡ್ತೀನಿ ಅದಕ್ಕೆ ನೀವು ಫೈಟಿಂಗ್ ಮಾಡ್ತಿರೋದು ಆಗಿದ್ದಾಗ್ಲಿ ಬಿಡು ಲೆಕ್ಕಾಚಾರಿ ಅಯ್ಯೋ ಇವ್ರು ಜಗಳ ಬಿಡ್ಸೋದು ಯಾರು ಪದು ಬುಡು ಸುಮ್ಕೆ ನೀಯ ನಾನು ಹಿಂಗೆ ಅವತ್ತೇ ಹೇಳಿದ್ದೆ ತಾನೇ ಸಾವುಕಾರು ಮಗಳೇ ನೀನಿಯ ನೋಡ್ಕ ಹಂಗೆ ಹಿಂಗೆ ಅಂತಂದಿದ್ದಕ್ಕೆ ಸರಿ ಆಯ್ತು ಲೆಕ್ಕಾಚಾರಿ ಅಂತ ಎಲ್ಲ ಒಪ್ಕೊಂಡಿದ್ದೆ ಮತ್ತು ಇವಾಗ ಯಾಕೆ ಹಿಂಗೆ ಕಿತ್ತಾಟ ಶುರು ಮಾಡ್ಕೊಬಿಟ್ಟಿದ್ಯಾ ನೀನು ಅವತ್ತೆಲ್ಲ ಹ್ಞೂ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರಿ ನಮ್ಮ ಮನೆಗೆ ನನಗೆ ಅಂತ ಹೇಳ್ಬಿಟ್ಟು ಏನ್ಲ ಮಾಡಿದ್ಯಾ ನೀನು ಬಂದು ಬಿಡಿಸ್ಲ ಜಗಳನ ನನ್ನ ಹಿಡ್ಕೊಂಡು ಹೊಡಿತಾ ಇದ್ರು ನಮ್ಮ ಮನೆ ಕೆಲಸದವ್ನು ನೀನು ಆದ್ರೂ ನಿನ್ನ ಸಾವುಕತ್ತಿನ ಹಿಡ್ಕೊಂಡು ಹೊಡಿತಾ ಇದ್ರು ನೀನು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಬಂದು ಬಿಡಿಸೋ ಸುಮ್ಮನೆ ನೀಯ ಪದು ಬಿಡ್ಪದು ಬಿಡು ಹಿಂದ್ಗಡಿಗೆ ಬಾ ಸುಮ್ಕೆ ನೀಯ ಹೊಡಿಯಕ್ಕೆ ಹೋಗ್ಬೇಡ ಸಾವುಕತ್ತಮ್ಮರ ಹಿಂದ್ಗಡಿಗೆ ಬಾ ಸುಮ್ನೆ ಹೋಗ್ಲ ಲೆಕ್ಕಾಚಾರಿ ಸುಮ್ನೆ ಹೋದ್ರೇನಿಯ ಸರಿ ಎಲ್ಲ ನಿನ್ನಿಂದನೇ ನೀ ಆಗಿದ್ದು ಸುಮ್ನೆ ಹೋಯ್ತಾ ಇರಿ ಹಿಂದಕ್ಕೆ ನನ್ನ ಸಪೋರ್ಟ್ಗೆ ಯಾರು ಇಲ್ಲ ಇವಳು ಸಪೋರ್ಟ್ಗೆ ಯಾರನ್ನೋ ಕರ್ಸ್ಕೊಬಿಟ್ಟೆ ಅಂತ ಅನ್ಕೊಬಿಟ್ಟಿದ್ದೇನೆ ನನ್ನ ಸಪೋರ್ಟಿಗೆ ಬಂತು ಅಂದ್ರೆ ಮುಗಿತಷ್ಟೇ ನಾನು ನನ್ನ ಗಂಡನ ಕರೆಸ್ತೀನಿ ಏನು ಲೆಕ್ಕಾಚಾರಿನ ಕರ್ಸ್ಬಿಟ್ಟಿದ ತಕ್ಷಣ ನೀ ಎದ್ರಕೊಬಿಡ್ತೀನಿ ಅಂತ ಅನ್ಕೊಬಿಟ್ಟ ಏಯ್ ಬಿಡ್ರೋ ಪದ್ದುನ ಏಯ್ ಲೆಕ್ಕಾಚಾರಿ ಬಿಡೋ ಅಯ್ಯೋ ದೆಯ್ಯ ಅಮ್ಮರೇ ದೆಯ್ಯ ಏಯ್ ರಾಣಿ ಏನೇ ಮಾಡ್ತಾ ಇದ್ಯಾ ಬಿಡೆ ಪದ್ದು ಕೈನಾ ಬಿಡೆ ಅಯ್ಯೋ ದಯ್ಯ ಇವಳು ಮೋಸ ಮಾಡ್ತಾ ಇರೋದು ಇವಳೆ ನನ್ನ ಮಗಳನ್ನ ಕಳಿಸ್ಕೊಡಕ್ಕಿಲ್ಲ ಅಂತ ನನ್ನ ಹತ್ರ ಆಟ ಆಡ್ತಾ ಇರೋದು ದಯ್ಯ ನಾನೇನ್ ಮಾಡ್ಲಿ ಇವಳೆ ಹಿಡ್ಕೊಂಡು ಹೊಡಿತಿರೋದು ನನ್ನ ಮಗಳವಳು ನನ್ನ ಮಗಳನ್ನ ಕಳಿಸ್ಕೊಡಕ್ಕಿಲ್ಲ ಅಂತ ಹೇಳ್ತಾ ಇರೋದು ನೋಡು ಅಮ್ಮರೇ ಅದೇನು ಮನುಷ್ಯರ ವಾದ ಮಾಡಕ್ಕೆ ದೆಯ್ಯ ಅದು ಹೆಂಗ್ ಬಂದು ಸಿಟ್ಟಾಗಿ ನೋಡ್ತಾ ಇತ್ತು ನೋಡು ಸುಮ್ಮನೆ ನೀಯ ಸುಮ್ಮನೆ ಪೊದ್ದಿ ಕೈನ ಬಿಟ್ಬಿಡಿ ಸುಮ್ಮನೆ ಜಗಳ ಮಾಡ್ಕೊಳಕ್ ಹೋಗ್ಬಿಡಿ ಮಾತಾಡಿದ್ರಾಯ್ತು ಈಗ ಸುಮ್ಮನೆ ನೀಯ ಬುಡಿ ಬುಡಿ ಈಗ ಗೊತ್ತಾಯ್ತಾ ನೀ 100 ಜನ ಲೆಕ್ಕಾಚಾರಿಗಳನ್ನ ಕರ್ಸಿದ್ರು ನನ್ನ ಹಿಂದೆ ಯಾರವ್ರೆ ಅಂತ ಹೇಳ್ಬಿಟ್ಟು ಸುಮ್ನೆ ಇಲ್ಲಿಂದ ಒಯ್ತಾ ಇರು ಸುಮ್ನೆ ಹೋಗು ಅಂತ ಹೇಳಿದ್ನಲ್ಲ ದಯ್ಯ ಇದು ಯಾವ ಸೀಮೆ ನ್ಯಾಯ ದಯ್ಯ ಯಾವ ಸೀಮೆ ನ್ಯಾಯ ಹೇಳು ನನಗೆ ನಿಮ್ಮ ನ್ಯಾಯ ನೀತಿ ಬೇಕಿಲ್ಲ ನನಗೆ ನನ್ನ ಪದ್ದುಗೇನು ಆಗ್ಬಾರ್ದು ಅಷ್ಟೇನೆ ನಿಮ್ಮ ನ್ಯಾಯ ನೀತಿ ನೀವೇ ಇಟ್ಕೊಳ್ಳಿ ಅದ್ರ ಅವಶ್ಯಕತೆ ನನಗೇನಿಲ್ಲ ನಿಮ್ಮ ಮನುಷ್ಯರಿಗೆ ಅದೆಲ್ಲ ಬಿಟ್ಟಿದ್ದು ಪದ್ದುಗೇನಾರ ಒಂದು ಏಟ್ ಪಿತ್ತು ಇನ್ನು ಮೇಲೆ ಅಂದರೆ ಸುಮ್ಮನೆ ಇರೋಕ್ಕಿಲ್ಲ ಮುಖನ ಹಂಗೆ ಸ್ಕ್ರಾಪ್ ಮಾಡ್ಬಿಡ್ತೀನಿ ಪದ್ದು ಮುಖನ ನೋಡು ಹೆಂಗೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಲೇಯ್ ಮುಚ್ಕೊಂಡು ಇಲ್ಲಿಂದ ಎದ್ದೋಗ್ತಿರೋ ಮಗಳು ಬೇಡ ಅಂತ ಬಿಟ್ಟೋಳು ನೀನು ಅವತ್ತಿಂದನೇ ಕಷ್ಟಪಟ್ಟು ಹುಡುಕ್ಬೇಕಿತ್ತು 18 ವರ್ಷ ಆಗೋ ತನಕ ಕಾಯ್ಕೊಂಡು ಕುಂತಿದ್ದಲ್ಲ ಹೇಳಿದೆಯ ಇವಳಿಗೆ ಪದ್ದು ನಿನ್ನ ಹತ್ರ ಮಾತಾಡಬೇಕು ಸುಮ್ಕೆ ಏನಿ ಹಬ್ಬ ಏನು ನಿಂಗೆಲ್ಲ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಏನು ಅವತಾರವಾಗಿದೆಯಾ ನೋಡಿ ನೀನಂತುನ್ವೆ ಏನಮ್ಮ ನಿನಗೂ ಬುದ್ಧಿ ಬೇಡವಾ ಅಷ್ಟು ಫ್ರೆಂಡು ಅಂತ ಹೇಳ್ತೀರಾ ಹಂಗೆಲ್ಲ ಹೊಡೆದಾಡ್ಬಡ್ದಾಡದ ಕೂತ್ಕೊಂಡು ನಿಧಾನ ಕೂತ್ಕೊಂಡು ತಾಳ್ಮೆಯಿಂದ ಮಾತಾಡಿದ್ರೆ ಎಲ್ಲ ಆಯ್ತದೆ ಏ ಲೆಕ್ಕಾಚಾರಿ ಇನ್ನೊಂದು ಕಿತ ತಂದಿಕ್ಕೋ ಕೆಲಸ ಅದು ಇದು ಅಂತ ತಂದಿಕ್ಕದೆ ಸುಮ್ಮನಿರಲ್ಲ ಅಷ್ಟೇನೆ ನೀನೇನೋ ಉಪ್ಪು ನಿಯತ್ತು ಅದೆಲ್ಲ ನಿನ್ನ ಸಾವುಕಾರನ ಹತ್ರ ಇಟ್ಕ ಇಲ್ಲೆಲ್ಲ ಇಟ್ಕೊಳ್ಳೋದು ನಿನ್ನ ಸುಖದಗೋಸ್ಕರ ನಿನ್ನ ಉಪ್ಪಿನ ಋಣ ತೀರ್ಸೋಕ್ಕೋಸ್ಕರ ಪದ್ದನ ಮಧ್ಯೆ ಇಟ್ಕೊಂಡು ಆಟಾಡ್ದೋ ನೀನೇ ತಾನೇ ಮಗನೇ ಇವತ್ತೇ ಮುಗಿಸ್ಬಿಡ್ತೀನಿ ಅಷ್ಟೇನೇನೆ ಅಯ್ಯೋ ನಂದೇನು ತಪ್ಪಿಲ್ಲ ಇವತ್ತು ಹಿಂಗಾಗಿರೋದು ಕಾರಣನೇನೆ ನೀನು ಅವತ್ತು ಮಗನ ನೀನೇ ಕರ್ಕೊಂಡೋಗಿ ಎಲ್ಲರೂ ಬೇರೆ ಕಡೆ ಬಿಟ್ಬಿಟ್ಟು ಬರಬೇಕಿತ್ತು ನಿನ್ನ ಋಣ ತೀರ್ಸೋಕ್ಕೋಸ್ಕರ ಪದ್ದು ಮನೆಗೆ ಬಿಟ್ಬಿಟ್ಟು ಅವಳನ್ನ ಬಳಸ್ಕೊಬಿಟ್ಟು ಈಗ ನೋಡಿದ್ರೆ ನಿಯತ್ತಿನ ಮನುಷ್ಯ ಆಗಕ್ಕೆ ಅಂತ ಹೇಳ್ಬಿಟ್ಟು ವಾಪಸ್ ಕೊಡು ಮಗಳನ್ನ ಅಂತ ಹೇಳ್ತಾ ಇದೀಯಾ ನೋಡು ಇನ್ನೊಂದು ಕಿತ ಆಟ ಆಡ್ತೆ ಅಂತ ಹೇಳಿದ್ರೆ ಮುಗೀತದೆ ಪದ್ದು ಬಾ ಸುಮ್ಮನೆ ರೂಮ್ಗೆ ಮಾತಾಡೋಣ ಏಯ್ ಎದೊಳಮ್ಮ ಮ್ಯಾಕೆ ನಿಂದು ಒಂದು ಜೀವನ ಎದೊಳ ಮ್ಯಾಕೆ ದಯ್ಯನ್ ಕರ್ಸಿ ಎದುರಿಸ್ತಾವಳೆ ನಮ್ಗೆ ಯಾರು ಸಹಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು